ಫ್ರೆಂಡ್ಸ್ ನಮಸ್ಕಾರ. ಈ ದಿನ ನಮ್ಮದು ರಿಟ್ರೀಟ್ಮೆಂಟ್ ಪ್ರೋಗ್ರಾಮ್ ದಾಂಡೇಲಿಯಲ್ಲಿ ಈ ವಿಡಿಯೋ ಫಸ್ಟ್ ಬಯೋದಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಬಿಟ್ಟು ಇದನ್ನು ಚೆಕ್ ಮಾಡಿ ಫ್ರೆಂಡ್ಸ್. ಈ ದಿನ ನಮ್ಮದು ಟ್ರಕ್ಕಿಂಗ್ ಇರೋದ್ರಿಂದ ಎಲ್ಲ ಶೂಸ್ ಹಾಕಿದ್ದಾರೆ ಮತ್ತು ಅದಕ್ಕೆ ಬೇಕಾಗಿರೋ ಸಿದ್ಧತೆ ಪ್ರತಿಯೊಬ್ಬರು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 5 ಗಂಟೆ ಮತ್ತು 5:30 ಮಧ್ಯೆ ಆಗಿರೋದ್ರಿಂದ ಕೆಲವರು ಜಾಗಿಂಗ್ ಮಾಡ್ತಿದ್ದಾರೆ, ಕೆಲವರು ಗೇಮ್ಸ್ ಆಡ್ತಿದ್ದಾರೆ. ಈ ಥರ ಅವರು ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸೆಕೆಂಡ್ ವಿಡಿಯೋ ಆಗಿರೋದ್ರಿಂದ ನನ್ನ ಟ್ರಕ್ಕಿಂಗ್ ಯಾವ ರೀತಿ ಇದೆ, ಫ್ರೆಂಡ್ಸ್ ಜೊತೆ ನಾವು ಯಾವ ರೀತಿ ಹ್ಯಾಪಿ ಮೂಮೆಂಟ್ ಶೇರ್ ಮಾಡ್ಕೊಳ್ತೀರಿ, ಪ್ರತಿಯೊಂದು ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರೂ ಹೊರಗಡೆ ಬಂದಿದ್ದಾರೆ. नमस्ते अस्तु भगवान विश्वेश्वराय महादेवाय त्र्यंबकाय देवाय नमः। यज्ञेन यज्ञमयजन्तु देवास्तानि धर्माणि प्रथमान्या अन्ते नाकं महिमान्या सजन्ते यत्र पूर्वे साध्या सन्ति देवा यशो नामरूपाभ्यां या देवी ರಾತ್ರಿ ಆಗಿದ್ದಂಥ ಫೈರ್ ಕ್ಯಾಂಪ್ನ ಅಗ್ನಿದೇವರ ಮುಂದೆ ಅವರು ಶ್ಲೋಕ ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು. ಸೊ ಅದಕ್ಕೆ ಎಲ್ಲರೂ ಎನ್ಕರೇಜ್ ಸಹ ಮಾಡಿದ್ರು. ಈಗ ನಿಂತಿದ್ದ ಜಾಗದಲ್ಲೇ ಸ್ವಲ್ಪ ಎಕ್ಸಸೈಸ್ ಸಹ ಮಾಡ್ತಿದ್ದಾರೆ. ಸೊ ಎಕ್ಸಸೈಸ್ ಮಾಡಿ ನೋಡಿ, ಅಲ್ಲಿ ಎಲ್ಲಿದ್ದಾರೋ ಅಲ್ಲೇ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೇಚರ್ ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಸೂರ್ಯೋದಯ ಆಲ್ರೆಡಿ ಸೂರ್ಯ ಉದಿಸ್ತಾ ಇದ್ದಾನೆ. ಆಲ್ರೆಡಿ ಒಂದು ಸ್ವಲ್ಪ ದೂರ ಮಾತ್ರ ನಾವು ರೋಡ್ನಲ್ಲಿ ಹೋಗಬೇಕು, ಮತ್ತು ನಾವು ಕಾಡಿನೊಳಗಡೆ ಹೊರಟೋಗ್ತೀವಿ. ನೋಡಿ ಫ್ರೆಂಡ್ಸ್, ಈ ಹೊಳೆ ಆಲ್ರೆಡಿ ಈಗ ಹಿಂಗೋಗಿದೆ ಅನಿಸುತ್ತೆ, ನೀರು ಹೋಗ್ತಿಲ್ಲ. ಸೊ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ಬೋದು ನಿಮಗೆ, ಏಕೆಂದರೆ ನಾನು ನೇಚರ್ ಸೌಂಡ್ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ವಾಯ್ಸ್ ಮಾತ್ರ ಕೊಟ್ಟಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್ ನೋಡಿ, ಇಲ್ಲಿ ನೇಚರ್ ಸೌಂಡ್ ತುಂಬ ಚೆನ್ನಾಗಿದೆ. ಆಲ್ರೆಡಿ ಎಲ್ಲರೂ ಒಂದೊಂದು ಬಾಟಲ್ಸ್ ತೊಗೊಂಡಿದ್ದಾರೆ, ಕೆಲವರು ಬ್ಯಾಗ್ಸೇ ತೊಗೊಂಡ್ಬಿಟ್ಟಿದ್ದಾರೆ. 5-6 ಜನ ಒಂದು ಬ್ಯಾಗಲ್ಲಿ ಬಾಟಲ್ಸ್ ಹಾಕ್ಬಿಟ್ಟು ಈ ಥರ ತೊಗೊಂಡಿದ್ದಾರೆ. ಫ್ರೆಂಡ್ಸ್, ಈ ನೇಚರ್ ನೋಡಿ ಯಾವ ರೀತಿ ಇದೆ ಅಂತ. ನಿಮಗೇನಾದರೂ ಮೈಂಡ್ ರಿಫ್ರೆಶ್ ಅನಿಸುತ್ತಾ ಪ್ಲೀಸ್ ತಿಳಿಸಿ. ಇದು ದಾಂಡೇಲಿ ಕಾಡು. ಸೊ ನಮ್ಮ ಕಡೆ ಕಾಡಿಲ್ಲ, ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ. ಸೊ ನೋಡಿ ಎಲ್ಲರೂ ಯಾವ ರೀತಿ ನೋಡಿ, ಇಲ್ಲೇ ನೋಡಿ ಬ್ಯಾಗ್ಸ್ ಯಾವ ರೀತಿ ತೊಗೊಂಡೋಗ್ತಿದ್ದಾರೆ ಅಂದ್ಬಿಟ್ಟು. ಸೊ ಇಷ್ಟು ದೊಡ್ಡ ದೊಡ್ಡ ಮರಗಳು ನೋಡಿದ್ರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಏಕೆಂದರೆ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ಕಡೆ ಮರಗಳು ಇಲ್ಲ. ಸೊ ಈ ಥರ ನೇಚರ್ ಇಲ್ಲದೆ ಇರೋದಕ್ಕಾಗಿ ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ನಾನೇ ಅಲ್ಲ, ನನ್ನ ಜೊತೆ ಇದ್ದ ತುಂಬ ಜನ ತುಂಬ ಹ್ಯಾಪಿ ಆದರು. ಸೊ ಫ್ರೆಂಡ್ಸ್, ನಿಮಗೆ ಏನು ಅನಿಸುತ್ತೋ ಪ್ಲೀಸ್ ತಿಳಿಸ್ಕೊಡಿ. ಮತ್ತು ಸ್ಕಿಪ್ ಮಾಡದೆ ಎಲ್ಲಿನೂ ನೀವು ಲಾಸ್ಟ್ವರೆಗೂ ಈ ವಿಡಿಯೋ ವಾಚ್ ಮಾಡಿ. ನಿಮಗೆ ಏಕೆಂದರೆ ಇಂಪಾರ್ಟೆಂಟಾಗಿ ಬೇಕಾಗಿರೋ ಮೆಡಿಟೇಷನ್ ಬಗ್ಗೆ ಎಲ್ಲ ನೀವು ಇಲ್ಲೇ ನೋಡ್ಬೋದು. ಸೊ ಅದಕ್ಕೂ ಮುಂಚೆ ನಿಮ್ಮ ಹೊಳೆ ಯಾವ ರೀತಿ ಹರಿಯುತ್ತೆ, ಅದು ನ್ಯಾಚುರಲ್ ಸೌಂಡ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಹೊಳೆಯಲ್ಲಿ ನಮ್ಮ ಬ್ಯಾಚಲ್ಲಿ ತುಂಬ ಜನ ಹೋಗಿ ವಾಟರ್ ಸಹ ಕುಡಿದ್ರು, ನಾವು ಕುಡಿದ್ವಿ. ಸೊ ಅಷ್ಟೇ ಚೆನ್ನಾಗಿದೆ ನೀರು ಸಹ. ನಾವು ಮನೆಯಲ್ಲಿ ಫಿಲ್ಟರ್ ವಾಟರ್ ಎಲ್ಲ ಕುಡಿತೀರಿ, ಬಟ್ ಇಲ್ಲಿ ಹೋಗಿ ಆಲ್ರೆಡಿ ತುಂಬ ಜನ ಈ ವ್ಯೂನ ಎಂಜಾಯ್ ಮಾಡ್ತಿದ್ದಾರೆ. ಕೆಲವರು ಪಕ್ಷಿಗಳ ಸೌಂಡ್ ಎಂಜಾಯ್ ಮಾಡ್ತಿದ್ದಾರೆ, ಕೆಲವರು ಈ ಹೊಳೆಯಲ್ಲಿ ನೀರು ತಗೊಂಡು ನೋಡ್ತಿದ್ದಾರೆ ಎಷ್ಟೊಂದು ಚೆನ್ನಾಗಿದೆ ಏನು ಅಂತ. ನೀವು ನೋಡಿ, ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಮತ್ತು ನಮ್ಮ ಬ್ಯಾಚ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ನಾವು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಏಕೆ ಅಂದರೆ ಲೈಫಲ್ಲಿ ತುಂಬ ಪೀಸ್ಫುಲ್ ಆಗಿರ್ಬೋದು ಈ ಥರ ಪ್ಲೇಸಸ್ಗೆ ಹೋದರೆ. ನೋಡಿ, ಇಲ್ಲಿ ನೀರು ಹೋಗೋದಕ್ಕೆ ಕೊಟ್ಟಿದ್ದಾರಲ್ವ, ಇದು ಎಷ್ಟೊಂದು ಚೆನ್ನಾಗಿದೆ ನೀರು ಅಂತ ನೋಡಿ. ನಮ್ಮ ಬ್ಯಾಚರೆಲ್ಲ ಇಲ್ಲಿ ಮೇಲೆ ಎಲ್ಲ ಹೋಗಿ ನೋಡಿದ್ರು ಆ ಕಡೆ ಹೋಗೋದಕ್ಕೆ, ಬಟ್ ಆ ಕಡೆ ಹೋಗೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಈಗ ನೀರಿನೊಳಗಡೆ ಹೋಗೋದಕ್ಕೆ ಎಲ್ಲರೂ ಕೆಲವರು ಶೂಸ್ ಹಾಕ್ಕೊಂಡು ಹೋಗ್ತಿದ್ದಾರೆ, ಕೆಲವರು ಶೂಸ್ ಬಿಚ್ಚಿಬಿಟ್ಟು ಹೋಗ್ತಿದ್ದಾರೆ. ಸೊ ಹೇಗೋ ಹಾಗೆ ಆ ಕಡೆ ಹೋಗಬೇಕು ಅಂದ್ಬಿಟ್ಟು ಹೋಗ್ತಿದ್ದಾರೆ. ನೋಡಿ, ಮೇಲೆ ಹತ್ಬಿಟ್ಟು ಪೈಪ್ ಮೇಲೆಲ್ಲ ಹತ್ಬಿಟ್ಟು ನೋಡ್ತಿದ್ದಾರೆ. ಕೆಲವರು ನೀರಲ್ಲಿ ನಿಲ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ದಾರೆ. ಈಗ ಎಲ್ಲರೂ ಅಷ್ಟೇ ಒಬ್ಬರಿಂದ ಒಬ್ರು ಹೋಗ್ತಿದ್ದಾರೆ.
ಕೆಲವರು ಶೂಸಲ್ಲೇ ಹೋಗ್ತಿದ್ದಾರೆ, ಕೆಲವರೇನೋ ಶೂಸ್ ಬಿಚ್ಚಾಕ್ಬಿಟ್ಟು ಹೋಗ್ತಿದ್ದಾರೆ. ನಾನು ಶೂಸ್ Make sure the dot is in the center. Don't let the dot go away. ಆ ಒಂದು ಚುಕ್ಕಿನ ಮಧ್ಯದಲ್ಲಿ ಇಟ್ಕೊಂಡಿರಿ, ಬಿಡ್ಕೊಡ್ಬೇಡಿ. ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿರಬೇಕು, ಚಿನ್ನ ಸ್ಟ್ರೈಟ್, ಮುಂದೆ ನೋಡ್ತಾ ಇರಬೇಕು, ಕಣ್ಣು ಹಗುರವಾಗಿರಲಿ, ಸ್ಕ್ವೀಸ್ ಮಾಡಬೇಡಿ. ಮೆಡಿಟೇಷನ್ ಕ್ಲಾಸ್ ಆದಮೇಲೆ ನೋಡಿ ಮತ್ತೆ ಇದನ್ನು ನೋಡೋಕೆ ಬಂದಿದ್ದಾರೆ. ಕೆಲವರೆಲ್ಲನೂ ನೀರು ತೊಗೊಂಡು ಕುಡಿದ್ರು, ಚೆನ್ನಾಗಿತ್ತು. ಇಲ್ಲೆಲ್ಲ ಪ್ಯೂರಿಫೈ ಆಗಿ ನೀರು ಬರುತ್ತೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ವಾಟರ್ ಅಂತ. ಸೊ ವ್ಯೂನ ಎಂಜಾಯ್ ಮಾಡಿ, ಫಸ್ಟು ಸೌಂಡ್ ಕೇಳಿಸ್ಕೊಳ್ಳಿ, ಮತ್ತು ನಾನು ನಿಮಗೆ ಮಾತನಾಡ್ತೀನಿ ನೋಡಿ. ನಾನು ಎತ್ಕೊಂಡು ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೀರು ಅಂತ. ಈಗ ಸ್ವಲ್ಪ ಜಾಗ ಇರೋದ್ರಲ್ಲಿ ನಾವು ಮುಂದೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಮೆಡಿಟೇಷನ್ ಬಗ್ಗೆ ಎಲ್ಲ ನಿಮಗೆ ಅರ್ಥ ಆಗಿರುತ್ತೆ. ಸೊ ನೋಡಿ, ಈಗ ಈ ಜಾಗದಿಂದ ನಾವೆಲ್ಲರೂ ಹೋಗಬೇಕು. ಹೋದ್ಮೇಲೆ ಹೋಗ್ತಾ ಹೋಗ್ತಾ ಮಾತನಾಡಿಸ್ತೀನಿ. ಫ್ರೆಂಡ್ಸ್, ಒಂದು ಹೇಳಬೇಕು ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು, ಈ ನೇಚರ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸುತ್ತ ಹಸಿರು ಗಿಡ ಮರ ಇರೋದ್ರಿಂದ, ಮಧ್ಯ ಸೂರ್ಯ ಬರ್ತಾ ಇರೋದ್ರಿಂದ ಎಷ್ಟೊಂದು ಪೀಸ್ಫುಲ್ ಆಗುತ್ತೆ. ನಾವು ಆಲ್ರೆಡಿ ಮೆಡಿಟೇಷನ್ ಮಾಡೋದ್ರಿಂದ ಮೈಂಡ್ ಇನ್ನೂ ರಿಫ್ರೆಶ್ ಆಗಿದೆ. ಪ್ಲೀಸ್ ನಿಮಗೆ ಒಂದು ಹೇಳ್ತೀನಿ, ನೀವೇನಾದರೂ ವಿಸ್ತಾರ್ ಜಿಂದಗಿಗೆ ಜಾಯಿನ್ ಆದರೆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಥರ ಆಗಬೇಕು, ಅಥವಾ ಇನ್ನೂ ಕೆರಿಯರಲ್ಲಿ ಏನಾದರೂ ಡೌಟ್ ಇದೆ ಅಂದರೆ ಇದನ್ನು ಫಾಲೋ ಆಗಿ. ಓಕೆನೇಲೆ ಮತ್ತು ನೋಡಿ, ಈ ಜಾಗಕ್ಕೆ ಹೋದ್ಮೇಲೆ ಗೊತ್ತಾಯ್ತು ನಮಗೆ ನಾವು ರಾಂಗಾಗಿ ಬಂದಿದ್ದೀವಿ ಅಂತ. ಸೊ ನಾವು ಮತ್ತೆ ವಾಪಸ್ ಹೋಗಬೇಕಾಗಿದೆ, ಬೇರೆ ಕಡೆ ಹೋಗಬೇಕಾಗಿದೆ. ನವಿಲುಗರೆ ಸಿಕ್ತು ಚಿಕ್ಕದು, ಎಷ್ಟೊಂದು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನಿಮ್ಗೇನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ. ಕೆಲವ್ರ ಕಡೆ ನವಿಲುಗಳು ಕಾಣಿಸ್ಬೋದು, ನಮ್ಮ ಕಡೆಯೂ ಕಾಣಿಸುತ್ತೆ. ಇಲ್ಲಿ ಕಾಣಿಸುತ್ತೆ. ಅಲ್ಲಿಯರ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ನಿಮ್ಗೇನಾದರೂ ಬೇಕಂದರೆ ವಿಸ್ತಾರ್ ಜಿಂದಗಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ನೀವು ಅದರಲ್ಲಿ ಬೇಕಾಗಿರೋ ಪ್ರತಿಯೊಂದು ಕಲಿತಾ ಹೋಗಿ. ಇಷ್ಟ ಇದ್ದರೆ ಇದರಲ್ಲಿ ಭಾಗವಹಿಸಿ. ಓಕೆ ಫ್ರೆಂಡ್ಸ್, ನೋಡಿ ಯಾವ ರೀತಿ ಇದೆ ನೇಚರು ಅಂತ. ನೇಚರು ನೋಡದೇ ಇರೋರಿಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬರುತ್ತೆ. ಓಕೆ ಫ್ರೆಂಡ್ಸ್, ನಾವು ಆಲ್ರೆಡಿ ನಮ್ಮ ಟ್ರೆಕ್ಕಿಂಗ್ ಮುಗಿತಾ ಬಂತು. ಈಗ ರೆಸಾರ್ಟ್ ಕಡೆ ನಾವು ಹೋಗ್ತಾ ಇದ್ದೀವಿ. ಈ ದಾರಿಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಪರವಾಗಿಲ್ಲ, ನಾವು ಜಾಸ್ತಿ ಜನ ಇದ್ದಿದ್ದಕ್ಕೆ ಅವರು ಸಹ ಕೆಲಸ ಮಾಡೋದು ಸ್ಟಾಪ್ ಮಾಡಿದ್ರು. ಓಕೆ, ನಮ್ಗೆ ರೆಸಾರ್ಟ್ಗೆ ಬಂದರು. ಟಿಫನ್ ಆಲ್ರೆಡಿ ಆಗಿತ್ತು ನೋಡಿ. ಇಡ್ಲಿ, ದೋಸೆ, ಫ್ರೂಟ್ಸ್, ಬ್ರೆಡ್ ಜಾಮ್, ಓಟ್ಸ್ ಎಲ್ಲ ಇದೆ ನೋಡಿ. ನಮಗೆ ಸೆಲ್ಫ್ ಸರ್ವಿಸ್ಸು ಮತ್ತು ಶೇಂಗಾ ದೋಸೆ ಸಹ ಇದೆ. ಸೊ ಅವ್ರಿಗೆ ಬೇಕಾಗಿರೋದು ಅವ್ರಿಗೆ ತೊಗೊಂಡು ತಿನ್ಬೋದು ನೋಡಿ.
ನಾನು ನಿಮಗೆ ನೋಡಿಸ್ತಾ ಹೋಗ್ತೀನಿ. ನೋಡಿ, ನಮ್ಮಿಷ್ಟ ನಾವು ಏನಾದ್ರು ತೊಗೊಂಡು ತಿನ್ಬೋದು. ಒಂಥರ ಪಲ್ಯ ಸಹ ಇದೆ, ಸಾಂಬಾರ್ ಮತ್ತು ಅವಲಕ್ಕಿ ಚಿತ್ರಾನ್ನ, ಕಾಫಿ ಆಂಟಿ ಎರಡೂ ಇದೆ. ಓಕೆ, ಟಯರ್ಡ್ ಆಗಿದ್ದಾರೆ, ಫ್ರೆಶ್ ಅಪ್ ಆಗಬೇಕು ಅಂದ್ಬಿಟ್ಟು ರೆಸಾರ್ಟ್ ಕಡೆ ಹೋಗ್ತಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮುಂದಿನ ಭಾಗ ಸಹ ನೋಡಿರಂತೆ, ಅದು ಇನ್ನೂ ಎಂಜಾಯ್ ಆಗಿರುತ್ತೆ. ಅದು ಕಾಳಿ ನದಿಯಲ್ಲಿ ನಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಮಾಡೋದು, ನಮ್ಮ ಟ್ರಿಪ್ ಎಂಡ್ ಮಾಡೋದು. ಸೊ ಅದನ್ನು ನೋಡಿ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ನೋಡಿ, ಎಲ್ಲ ರೆಸಾರ್ಟ್ಗೆ ಹೋಗ್ತಿದ್ದಾರೆ. ನೆಕ್ಸ್ಟ್ ವಿಡಿಯೋ ಸಹ ಪ್ಲೀಸ್ ನೋಡಿ. ಸೊ ಆಲ್ರೆಡಿ ಮಕ್ಕಳನ್ನ ಸಹ ಕರ್ಕೊಂಬಂದಿದ್ರಲ್ವ, ಅವರೆಲ್ಲರೂ ಸೈಕ್ಲಿಂಗು, ಕೆಲವೊಂದು ಆಟಗಳೆಲ್ಲ ಆಡ್ತಿದ್ದಾರೆ. ಸ್ವಲ್ಪ ಬಿಸಿಲಾಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಕಾಣಿಸುತ್ತೆ. ನೋಡಿ, ಇನ್ನೊಮ್ಮೆ ಸಮಯ ಮೇಲಕ್ಕೆ ಹೋಗಿ ರೆಸ್ಟ್ ತಗೊಳ್ಳೋದಕ್ಕೆ ಹೋಗ್ತಿದ್ದಾರೆ. ನಂತರ ನಮ್ಮ ಕ್ಲಾಸ್ ಇದೆ. ಸೊ ನಮ್ಮ ಮಧ್ಯೆ ಬಾಂಡಿಂಗ್ ಆಗಿ ನೋಡಿ ಕ್ಲಾಸಸ್ ನಡೀತಾ ಇದೆ. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋಸಲ್ಲಿ ನಮ್ಮ ಗ್ರೂಪ್ ಫೋಟೋ ನಿಮಗೆ ನಾನು ಸೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ನಮಗೆ ಲಂಚ್ 3 ಗಂಟೆ ಆಯಿತು. ಹೀಗೆ ನೋಡಿ ಏನೇನು ಲಂಚ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನಮ್ಮ ಗ್ರೂಪ್ ಫೋಟೋ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಸ್ತಾರ್ ಜಿಂದಗಿ ಹ್ಯಾಪ್ಗೆ ಜಾಯ್ನ್ ಆಗಿ ನಿಮ್ಮ ಲೈಫ್ ಸಹ ಕೆರಿಯರಲ್ಲಿ ಯಾವುದೇ ಡೌಟ್ ಇಲ್ದಿರ ಹ್ಯಾಪಿಯಾಗಿರಲಿ ಅಂತ ಕೋರ್ಕೊಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸಲ್ಲಿ ನಂಗೆ ಥಮ್ಸ್ ಅಪ್ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಟು ದೇಮ್. ಓಕೆ, ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ.